ಪ್ರತಿ ವರ್ಷ ಬಿಗ್ ಬಾಸ್ ಬಂದಾಗ ನಾವು ಈ ಸಲ ಬಿಗ್ ಬಾಸ್ ನೋಡೋದಿಲ್ಲ, ಕಂಟೆಸ್ಟೆಂಟ್ಸ್ ಯಾರು ಕೂಡ ಚೆನ್ನಾಗಿಲ್ಲ, ತುಂಬಾ ಬೋರಿಂಗ್ ಆಗಿದೆ ಅಂತ ಹೇಳ್ತೀವಿ. ಆದರೆ ಶುರುವಾಗಿ ಒಂದು ಸ್ವಲ್ಪ ದಿವಸ ಆದಮೇಲೆ ನಮ್ಗೆ ಗೊತ್ತಿಲ್ದಂಗೆನೆ ನಾವು ಒಂದು ಶೋಗೆ ಫ್ಯಾನ್ ಆಗಿ ಹೋಗ್ತೀವಿ. ಡೈಲಿ ಆ ಒಂದು ಶೋ ನೋಡೋಕ್ಕೆ ಶುರುನ ಮಾಡ್ತೀವಿ. ಯಾವ ಲೆವೆಲ್ಗೆ ಕ್ರೇಜಿ ಇರುತ್ತೆ ಅಂತ ಅಂದರೆ, ವರ್ಷಕ್ಕೆ ಬರೀ 3 ತಿಂಗಳು ಬರೋ ಶೋಗೆ ನಮ್ಮ ಜನರು ಸೋಷಿಯಲ್ ಮೀಡಿಯಾಗಳಲ್ಲಿ ಫ್ಯಾನ್ ಪೇಜಸ್ಗಳನ್ನ ಓಪನ್ ಮಾಡಿರ್ತಾರೆ. ಲಿಟ್ರಲಿ ಆ ಒಂದು ಕಂಟೆಸ್ಟೆಂಟ್ಸ್ಗಳು ಬಿಗ್ ಬಾಸ್ ಮನೆಗೂ ಬರೋಕ್ಕೂ ಮುಂಚೆ ಯಾರಂತಾನೆ ಗೊತ್ತಿರೋದಿಲ್ಲ. ಅವ್ರ ಹೆಸರಲ್ಲಿ ಫ್ಯಾನ್ ಪೇಜಸ್ಗಳು ಓಪನ್ ಆಗಿರುತ್ತೆ. ಫ್ಯಾನ್ ವಾರ್ಗಳು ನಡೆಸ್ತಾ ಇರ್ತಾರೆ, ಅವ್ರು ಸರಿ ಇವ್ರು ಸರಿ ಅಂತ ಅಂದ್ಬಿಟ್ಟು. ಇನ್ನ ಶನಿವಾರ ಭಾನುವಾರ ಎಪಿಸೋಡ್ಸ್ಗಳಿಗಂತೂ ಅದರ ಕ್ರೇಜೇ ಬೇರೆ ಇರುತ್ತೆ. ಸುದೀಪ್ ಅವ್ರನ್ನ ನೋಡೋಕ್ಕೆ ಕಾಯ್ತಾ ಇರ್ತಾರೋ, ಅಥವಾ ಸುದೀಪ್ ಅವರು ಕಂಟೆಸ್ಟೆಂಟ್ಸ್ಗಳಿಗೆ ಚೆನ್ನಾಗಿ ರೂಪ್ತಾರಲ್ವಾ, ಅದು ನೋಡೋಕ್ಕೆ ವೇಟ್ ಮಾಡ್ತಾ ಇರ್ತಾರೋ ಗೊತ್ತಿಲ್ಲ. ಬಟ್ ರೀಸೆಂಟ್ ಇಯರ್ಸಲ್ಲಂತೂ ಈ ಒಂದು ವೀಕೆಂಡ್ ಎಪಿಸೋಡ್ಸ್ಗಳಿಗೆ ಸಿಕ್ಕಾಪಟ್ಟೆ ಕ್ರೇಜ್ ಇರುತ್ತೆ. ಈ ಬಿಗ್ ಬಾಸ್ ಶೋಯಿನ ಪವರ್ ಎಷ್ಟಿದೆ ಅಂತ ಅಂದರೆ, ಪಾಪ ಒಬ್ಬ ಕಲಾವಿದ ವರ್ಷಾನುಗಟ್ಲೆಯಿಂದ ಫಿಲಮ್ಸ್ಗಳನ್ನ ಮಾಡಿಕೊಂಡು ಸೀರಿಯಲ್ಗಳನ್ನ ಮಾಡ್ಕೊಂಡು ಬರ್ತಿದ್ರು ಕೂಡ ಅವ್ನಿಗೆ ಅಷ್ಟೊಂದು ರೆಕಗ್ನೇಷನ್ ಸಿಕ್ಕಿರೋದಿಲ್ಲ. ಆದರೆ ಬಿಗ್ ಬಾಸ್ ಮನೆಗೆ 3 ತಿಂಗಳು ಬಂದೋದ್ರೆ ಸಾಕು, ಆ ಒಂದು ಕಲಾವಿದಂಗಿರ್ಬೋದು ಅಥವಾ ಒಂದು ವ್ಯಕ್ತಿಗಿರ್ಬೋದು, ಅವ್ನಿಗೆ ಸಿಗೋ ರೆಕಗ್ನೇಷನ್ನೇ ಬೇರೆ ಇರುತ್ತೆ. ಅವ್ನಿಗೆ ಸಿಗೋ ಒಂದು ಫ್ಯಾನ್ಡಮ್ ಇರ್ಬೋದು, ಪ್ರೀತಿ ಇರ್ಬೋದು, ಅದು ಬೇರೆ ಲೆವೆಲ್ಗೆ ಇರುತ್ತೆ. ಏನಿದೆ ಒಂದು ಬಿಗ್ ಬಾಸ್ ಶೋ ಅಲ್ಲಿ ಪ್ರತಿ ವರ್ಷನೂ ಕೂಡ ನಮ್ಮ ಜನರು ಕಾಯ್ತಾ ಇರ್ತಾರೆ ಬಿಗ್ ಬಾಸ್ ಶುರುವಾಗೋದಕ್ಕೆ. ಆ್ಯಂಡ್ ಬಿಗ್ ಬಾಸ್ ಹೇಗೆ ಶುರುವಾಯಿತು, ಇದರಿಂದನೂ ಕೂಡ ಒಂದು ರೋಚಕ ಕಥೆ ಇದೆ, ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ, ಎಷ್ಟೊಂದು ಅನ್ಹರ್ಡ್ ಫ್ಯಾಕ್ಟ್ಸ್ಗಳಿದೆ ಬಿಗ್ ಬಾಸ್ ಶೋ ಬಗ್ಗೆ, ನಿಮ್ಗೆ ಗೊತ್ತೇ ಇಲ್ಲ, ನಿಮಗೆ ಶಾಕ್ ಆಗುತ್ತೆ ಇದನ್ನೆಲ್ಲ ಕೇಳಿ. ಆ್ಯಂಡ್ ನಿಮಗೆಲ್ಲ ಕಾಡ್ತಿರೋ ಕಟ್ಟ ಕಡೆಯ ಪ್ರಶ್ನೆ, ಬಿಗ್ ಬಾಸ್ ಶೋ ಸ್ಕ್ರಿಪ್ಟೆಡ್, ಅದನ್ನು ಕೂಡ ಒಂದು ವೇಳೆ ತಿಳ್ಕೊಂಬರೋಣ ಅಂತ ಹೇಳ್ತಾ ಬನ್ನಿಗ ಸ್ಟಾರ್ಟ್ ಮಾಡಿದೆ, ಬಿಡೋಣ, ಶುರು ಮಾಡೋಣ. ಈ ಶೋಗೆ ಮೊದಲು ಅಡಿಪಾಯ ಹಾಕಿದ್ದು ಒಂದು ನಾವೆಲ್. 1949ರಲ್ಲಿ ಜಾರ್ಜ್ ಆರ್ವೆಲ್ ಅನ್ನೋರು ಒಂದು ನಾವೆಲ್ನ ಬರೀತಾರೆ, 1984 ಅಂತ. ಈ ಒಂದು ನಾವೆಲಲ್ಲಿ ಒಬ್ಬ ಇಮ್ಯಾಜಿನರಿ ಡಿಕ್ಟೇಟರ್ ಇರ್ತಾನೆ, ಆ್ಯಂಡ್ ಅವನ್ನೆಲ್ಲರೂ ಕೂಡ ಬಿಗ್ ಬ್ರದರ್ ಅಂತ ಕರೀತಾ ಇರ್ತಾರೆ. ಆ್ಯಂಡ್ ಆ ಒಂದು ನಾವೆಲಲ್ಲಿ ಎಲ್ಲ ಕಡೆ ಪೋಸ್ಟರ್ಸ್ಗಳನ್ನ ಹಾಕಿರ್ತಾರೆ, ಬಿಗ್ ಬ್ರದರ್ ಈಸ್ ವಾಚಿಂಗ್ ಯು ಅಂತ, ನಮ್ಮ ಡಿಕ್ಟೇಟರ್ನ ಕಣ್ಣು ನಿಮ್ಮ ಮೇಲೆ ಇದ್ದೇ ಇರುತ್ತೆ ಯಾವಾಗ್ಲೂ ಕೂಡ ಅಂತ. 1999ರಲ್ಲಿ ನೆದರ್ಲ್ಯಾಂಡ್ಸಲ್ಲಿ ಈ ಒಂದು ನಾವೆಲ್ನ ಇನ್ಸ್ಪಿರೇಷನ್ ಆಗಿ ತೊಗೊಂಡು ಒಂದು ಶೋನ ಶುರುನ ಮಾಡ್ತಾರೆ, ಬಿಗ್ ಬ್ರದರ್ ಅಂತ ಅಂದ್ಬಿಟ್ಟು. ಆ್ಯಂಡ್ ಈ ಒಂದು ಶೋಯಿನ ಕಾನ್ಸೆಪ್ಟು ಸಿಮಿಲರ್ ಬಿಗ್ ಬಾಸ್ ಥರನೇ ಇರುತ್ತೆ. ಸ್ವಲ್ಪ ಜನ ಕಂಟೆಸ್ಟೆಂಟ್ಸ್ಗಳನ್ನ ಒಂದು ಮನೆಗೆ ಕಳಿಸ್ತಾರೆ, ಆ ಒಂದು ಕಂಟೆಸ್ಟೆಂಟ್ಸ್ಗಳ ಮೇಲೆ 24/7 ಸರ್ವೆಲೆನ್ಸ್ನ ಮಾಡ್ತಾ ಇರ್ತಾರೆ. ಸಿಮಿಲರ್ ಬಿಗ್ ಬಾಸ್ ಹೇಗಿರ್ತಾರೋ ಹಾಗೇನೆ ಈ ಬಿಗ್ ಬ್ರದರ್ ಶೋ ಇದೆಯಲ್ವಾ, ಬೇರೆ ಬೇರೆ ಟಿವಿ ಶೋಸ್ಗಳಿಂದ ಕೂಡ ಇನ್ಸ್ಪಿರೇಷನ್ ತಗೊಂಡಿದೆ. MTVಯ ಒಂದು ರಿಯಾಲಿಟಿ ಶೋ ದ ರಿಯಲ್ ವರ್ಲ್ಡ್ ಅಂತ ಅಂದ್ಬಿಟ್ಟು, ಮತ್ತು 1997ರಲ್ಲಿ ಒಂದು ಸ್ವೀಡಿಶ್ ಶೋ ಬರುತ್ತೆ, ಎಕ್ಸ್ಪೆಡಿಷನ್ ರಾಬಿನ್ಸನ್ ಅಂತ ಅಂದ್ಬಿಟ್ಟು. ಈ ಒಂದು ಶೋಸ್ಗಳಿಂದ ಇನ್ಸ್ಪಿರೇಷನ್ ತಗೊಂಡು ಬಿಗ್ ಬ್ರದರ್ ಶೋನ ರೆಡಿನ ಮಾಡ್ತಾರೆ. ಈ ಬಿಗ್ ಬ್ರದರ್ ಶೋ ಅರೌಂಡ್ ದ ವರ್ಲ್ಡ್ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿ ಶುರುವಾಗುತ್ತೆ. ಅಮೆರಿಕಾ, ಕೆನಡಾ, ಬ್ರೆಜಿಲ್, ಇನ್ನು ಬೇರೆ ಬೇರೆ ದೇಶದವರು ಅವ್ರದ್ದೇ ಓನ್ ವರ್ಷನಿಂದ ಒಂದು ಬಿಗ್ ಬ್ರದರ್ ಶೋನ ಶುರುನ ಮಾಡ್ತಾರೆ. ಈ ಶೋ ಸಿಕ್ಕಾಪಟ್ಟೆ ಫೇಮಸ್ ಆಗೋದು ಯಾವಾಗ ಅಂತ ಅಂದರೆ, ಬ್ರಿಟನ್ನವರು ಸೆಲೆಬ್ರಿಟಿ ಬಿಗ್ ಬ್ರದರ್ ಅಂತ ಶೋನ ಮಾಡ್ತಾರೆ. ಬೇರೆ ಬಿಗ್ ಬ್ರದರ್ ಶೋಸ್ಗಳಲ್ಲಿ ನಾರ್ಮಲ್ ಜನರನ್ನ ಕಳಿಸ್ತಾ ಇದ್ರು ಕಂಟೆಸ್ಟೆಂಟ್ಸ್ ಆಗ್ಬಿಟ್ಟು, ಬಟ್ ಬ್ರಿಟನ್ನವರು ಅವರ ಒಂದು ಸೆಲೆಬ್ರಿಟಿ ಬಿಗ್ ಬ್ರದರಲ್ಲಿ ಏನಪ್ಪ ಕಲಾವಿದರನ್ನ ಕಳಿಸ್ತಾ ಇದ್ರು ಬಿಗ್ ಬ್ರದರ್ ಮನೆ ಒಳಗಡೆಗೆ. ಜನರಿಗೂ ಕೂಡ ನೋಡೋಕ್ಕೆ ಇಷ್ಟ ಆಗೋದು, ಅವ್ರು ಇಷ್ಟಪಡೋ ಸೆಲೆಬ್ರಿಟೀಸ್ಗಳು ಹೇಗಿರ್ತಾರೆ, ಏನು ಮಾಡ್ತಾರೆ ಅಂತ ನೋಡೋದಕ್ಕೆ ಜನರು ಆ ಬೇಸ್ ಅದನ್ನು ಇಷ್ಟಪಟ್ಟೇ ಪಡ್ತಾರೆ. ಆ್ಯಂಡ್ ಈ ಒಂದು ಕಾನ್ಸೆಪ್ಟ್ ಏನಿತ್ತು, ಸೆಲೆಬ್ರಿಟೀಸ್ಗಳನ್ನ ಬಿಗ್ ಬ್ರದರ್ ಶೋ ಕಳಿಸೋದು, ಇದೊಂದು ಸೂಪರ್ ಹಿಟ್ ಆಗುತ್ತೆ. ಆ್ಯಂಡ್ ಈ ಒಂದು ಕಾನ್ಸೆಪ್ಟ್ನ ಅರೌಂಡ್ ದ ವರ್ಲ್ಡ್ ಎಲ್ಲ ಬಿಗ್ ಬ್ರದರ್ ಶೋ ಅವರು ಕೂಡ ಅಳವಡಿಸ್ಕೊಳ್ತಾರೆ. ಈ ಸೆಲೆಬ್ರಿಟಿ ಬಿಗ್ ಬ್ರದರ್ ಫೇಮಸ್ ಆಗೋದಕ್ಕೆ ಮೇಜರ್ ಕಾರಣ ಏನಂತ ಅಂದರೆ, ಇದು ನಾರ್ಮಲ್ ಬಿಗ್ ಬ್ರದರ್ ಶೋ ಥರ 3 ತಿಂಗಳು ಬರ್ತಾ ಇರಲಿಲ್ಲ, ಇದು ಬರೀ ಬರ್ತಾ ಇದ್ದಿದ್ದು 1 ತಿಂಗಳು ಮಾತ್ರ. ಸೊ ಇದರ ಒಂದು ಶಾರ್ಟ್ ಲೈಫ್ ಸ್ಪ್ಯಾನ್ ಇದ್ದ ಕಾರಣ ಜನರು ಸಿಕ್ಕಾಪಟ್ಟೆ ಇನ್ವೆಸ್ಟೆಡ್ ಆಗಿದ್ರು ಅವರ ಒಂದು ಫೇವ್ರೆಟ್ ಸೆಲೆಬ್ರಿಟೀಸ್ಗಳು ಏನು ಮಾಡ್ತಾರೆ ಅಂತ ನೋಡೋದಕ್ಕೆ. ಆ್ಯಂಡ್ ಇನ್ನೂ ಒಂದು ಕ್ರೇಜಿ ಪಾರ್ಟ್ ಏನು ಗೊತ್ತಾ, ಬ್ರಿಟನ್ನಿನ ಒಂದು ಸೆಲೆಬ್ರಿಟಿ ಬಿಗ್ ಬ್ರದರ್ ಶೋ ಅಲ್ಲಿ ಸೀಸನ್ 4ರಲ್ಲಿ ಶಿಲ್ಪಾ ಶೆಟ್ಟಿ ಅವರು ಹೋಗಿರ್ತಾರೆ. ಆ್ಯಂಡ್ ಶಿಲ್ಪಾ ಶೆಟ್ಟಿ ಅವರು ವಿನ್ ಕೂಡ ಆಗ್ತಾರೆ. ಇದಂತೂ ಕ್ರೇಜಿ ಅಂತಲೇ ಹೇಳ್ಬೋದು. ಜಸ್ಟ್ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಬ್ಬ ಇಂಡಿಯನ್ ಲೇಡಿ ಒಂದು ಫಾರಿನ್ ಶೋಗೆ ಹೋಗ್ಬಿಟ್ಟು ಅಲ್ಲಿಯ ಒಂದು ಸೆಲೆಬ್ರಿಟೀಸ್ಗಳ ಜೊತೆ ಎತ್ಕೊಂಡು ವಿನ್ ಆಗಿ ಬರ್ತಾರಲ್ವ, ಇಟ್ ಈಸ್ ಕ್ವೈಟ್ ಅಚೀವ್ಮೆಂಟ್ ಅಂತಲೇ ಹೇಳ್ಬೋದು ಗೈಸ್. ಇದಕ್ಕೆಲ್ಲ ಒಂದು ಥಮ್ಸ್ ಅಪ್. ಆ್ಯಂಡ್ ಒಂದು ಫಾರಿನ್ ಶೋನ ಕಾಪಿ ಮಾಡಿ ನಮ್ಮ ಭಾರತದ ಒಂದು ಓನ್ ವರ್ಷನ ಶುರು ಮಾಡೋದು ನಮ್ಮ ಭಾರತೀಯರಿಗೆ ಹೊಸ್ತೇನಲ್ಲ. ಆ್ಯಂಡ್ ಕೊನೆಗೂ 2006ರಲ್ಲಿ ಬಿಗ್ ಬ್ರದರ್ ಶೋನ ಬಿಗ್ ಬಾಸ್ ಅಂತ ರೀಬ್ರ್ಯಾಂಡ್ ಮಾಡಿಬಿಟ್ಟು ಹಿಂದಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಶೋನ ಶುರುನ ಮಾಡ್ತಾರೆ. ಮೊದಲ 4 ಸೀಸನ್ನು ಹೇಳ್ಕೊಳ್ಳೋಷ್ಟು ಪಾಪ್ಯುಲಾರಿಟಿ ಸಿಗೋದಿಲ್ಲ ಬಿಗ್ ಬಾಸ್ ಶೋಗೆ. ಬಟ್ ಸೀಸನ್ 4ಇಂದ ಸಲ್ಮಾನ್ ಖಾನ್ ಅವರು ಈ ಒಂದು ಬಿಗ್ ಬಾಸ್ ಶೋನ ನಡೆಸ್ಕೊಳ್ಳೋಕ್ಕೆ ಶುರುನ ಮಾಡ್ತಾರೆ. ಆ್ಯಂಡ್ ಅಲ್ಲಿಂದ ಅವನ ಶೋಗೆ ಸಿಕ್ಕಾಪಟ್ಟೆ ಪಾಪ್ಯುಲಾರಿಟಿ ಸಿಗುತ್ತೆ. ಆ್ಯಂಡ್ ಅದೇ ಒಂದು ಪಾಪ್ಯುಲಾರಿಟಿಯಿಂದ ನಮ್ಮ ಕನ್ನಡದಲ್ಲೂ ಕೂಡ ಬಿಗ್ ಬಾಸ್ನ ಶುರುನ ಮಾಡ್ತಾರೆ. ಕನ್ನಡದಲ್ಲೊಂದು ಸೂಪರ್ ಹಿಟ್ ಅಂತಲೇ ಹೇಳ್ಬೋದು ನಮ್ಮ ಬಿಗ್ ಬಾಸ್ ಶೋ. ಆ್ಯಂಡ್ ನಮ್ಮ ಕನ್ನಡ ಸಕ್ಸಸ್ ಆದಮೇಲೆ ನಮ್ಮ ಭಾರತದ ಒಂದು ಎಲ್ಲ ರೀಜನಲ್ ಲ್ಯಾಂಗ್ವೇಜಲ್ಲೂ ಕೂಡ ಬಿಗ್ ಬಾಸ್ ಶೋನ ಶುರುನ ಮಾಡ್ತಾರೆ. ತೆಲುಗು, ತಮಿಳ್, ಮರಾಠಿ, ಮಲಯಾಳಂ ಎಲ್ಲದಲ್ಲೂ ಕೂಡ ಬಿಗ್ ಬಾಸ್ ಶೋನ ಶುರುನ ಮಾಡ್ತಾರೆ. ನೀವೆಲ್ಲ ಅಂದ್ಕೊಂಡಿರ್ಬೋದು ಬಿಗ್ ಬಾಸ್ ಶೋ ಕಲರ್ಸ್ ಟಿವಿ ಅವ್ರದ್ದು ಅಂತ ಅಂದ್ಬಿಟ್ಟು. ಇದು 100ಕ್ಕೆ 100 ತಪ್ಪು. ಈ ಒಂದು ಬಿಗ್ ಬ್ರದರ್ ಫ್ರಾಂಚೈಸಿ ಇದೆ ಅಲ್ವಾ, ಬಿಗ್ ಬಾಸ್ ಮತ್ತು ಬಿಗ್ ಬ್ರದರು, ಇದನ್ನೆಲ್ಲ ನೋಡ್ಕೊಳ್ಳೋದು ಒಂದೇ ಒಂದು ಪ್ರೈವೇಟ್ ಕಂಪ್ನಿ, ಎಂಡಿಮಾಲ್ ಶೈನ್ ಅಂತ ಅಂದ್ಬಿಟ್ಟು. ಇದು ನೆದರ್ಲ್ಯಾಂಡ್ಸಿನ ಕಂಪ್ನಿ ಅಂತಲೇ ಹೇಳ್ಬೋದು.
ಈ ಕಲರ್ಸ್ ಟಿವಿ ಇರ್ಬೋದು ಮತ್ತು ಒಂದು ಏಷ್ಯಾನೆಟ್ ಇರ್ಬೋದು, ಇವೆಲ್ಲ ಜಸ್ಟ್ ಟೆಲಿಕಾಸ್ಟ್ ಮಾಡೋದಕ್ಕೆ ಅಷ್ಟೇ ರೇಟ್ಸ್ ತೊಗೊಂಡಿರೋದು. ಯಾವ್ಯಾವ ಕಂಟೆಸ್ಟೆಂಟ್ಸ್ಗಳು ಬರೋದಿರ್ಬೋದು, ಕಂಟೆಸ್ಟೆಂಟ್ಸ್ಗಳಿಗೆಲ್ಲ ಟಾಸ್ಕ್ ಕೊಡೋದಿರ್ಬೋದು, ಎಲ್ಲ A to Z ನೋಡ್ಕೊಳ್ಳೋದು ಈ ಒಂದು ND ಮಷೈನ್ ಕಂಪ್ನಿಯವರೇ. ಜಸ್ಟ್ ಟೆಲಿಕಾಸ್ಟ್ ರೇಟ್ಸ್ ಮಾತ್ರ ಈ ಒಂದು ಕಲರ್ಸ್ ಟಿವಿ ಇರ್ಬೋದು ಮತ್ತು ಈ ಒಂದು ತೆಲುಗು, ತಮಿಳ್ ಬಿಗ್ ಬಾಸ್ ಶೋ ಎಲ್ಲ ಏಷ್ಯಾನೆಟಲ್ಲಿ ಬರುತ್ತಲ್ಲ, ಅವರು ಜಸ್ಟ್ ಟೆಲಿಕಾಸ್ಟ್ ಮಾಡೋದಕ್ಕೆ ರೇಟ್ಸ್ನ ತೊಗೊಂಡಿರ್ತಾರೆ ಹೊರತು ಅವ್ರಿಗೆ ಏನು ಕೂಡ ಅಧಿಕಾರ ಇರೋದಿಲ್ಲ. ಎಲ್ಲ ಅಧಿಕಾರ ಇರೋದು ಬ್ಯಾಕ್ ಎಂಡ್ ಟಿವಿನ ಒಂದು ಅಧಿಕಾರ ಇರೋದು ಈ ಒಂದು ND ಮಷೈನ್ ಕಂಪ್ನಿಯವ್ರಿಗೇನೆ. ಆ್ಯಂಡ್ ಕಂಟೆಸ್ಟೆಂಟ್ಸ್ಗಳಿಗೆ ವೀಕ್ಲಿ ಬೇಸ್ ರೆಮ್ಯುನೇಷನ್ ಕೊಡ್ತಾರೆ. ನನಗೆ ಬೇರೆ ಬಿಗ್ ಬಾಸ್ ಶೋ ಏನೋ ಒಂದು ರೆಮ್ಯುನೇಷನ್ ಎಷ್ಟು ಕೊಡ್ತಾರೆ ಅಂತ ಗೊತ್ತಿಲ್ಲ, ಬಟ್ ನಮ್ಮ ಕನ್ನಡದಲ್ಲಿ ಮಿನಿಮಮ್ 50,000ದಿಂದ ಹಿಡಿದು ಮ್ಯಾಕ್ಸಿಮಮ್ 5 ಲಕ್ಷದವರೆಗೂ ರೆಮ್ಯುನೇಷನ್ ಕೊಡ್ತಾರೆ. ಸೊ ಈ ಒಂದು ಬಿಗ್ ಬಾಸ್ ಶೋ ಸಿಕ್ಕಾಪಟ್ಟೆ ಅಡಿಕ್ಟಿವ್ ಏನಕ್ಕಪ್ಪ ಅಂತ ಅಂದರೆ, ಈ ಒಂದು ಬಿಗ್ ಬಾಸ್ ಶೋ ಇದಲ್ವಾ, ನಮ್ಮ ಒಂದು ಸೈಕಾಲಜಿಕಲ್ ಪ್ರೆಷರ್ನ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳುತ್ತೆ. ಆ್ಯಂಡ್ ಬಿಗ್ ಬಾಸ್ ಶೋ ಇದಲ್ವಾ, ಅದು ಒನ್ ಆಫ್ ದ ಚೀಪೆಸ್ಟ್ ಫಾರ್ಮ್ ಆಫ್ ಎಂಟರ್ಟೈನ್ಮೆಂಟ್ ಅಂತಲೇ ಹೇಳ್ಬೋದು. ಒಂದು ರಿಸರ್ಚ್ನ ಪ್ರಕಾರ ಬಿಗ್ ಬಾಸ್ ಥರ ಶೋಸ್ಗಳಲ್ಲಿ ಎವ್ರಿಡೇ ಸೇಡಿಸಮಿನ ಒಂದು ಹೆವಿ ಡೋಸೇಜ್ ಇರುತ್ತೆ. ಸೇಡಿಸಮ್ ಅಂದರೆ ಏನು? ದ ಟೆಂಡೆನ್ಸಿ ಟು ಡಿರೈವ್ ಪ್ಲೆಷರ್ ಫ್ರಮ್ ಪೇನ್, ಸಫರಿಂಗ್ ಆರ್ ಹ್ಯುಮಿಲಿಯೇಷನ್ ಆನ್ ಅದರ್ಸ್. ಬೇರೆಯವರು ಕಷ್ಟಪಡ್ತಾ ಇದ್ರೆ ಅಥವಾ ಬೇರೆಯವ್ರಿಗೆ ಏನಾದರೂ ಹಿಂಸೆ ಆಗ್ತಿದ್ರೆ ಅದು ನೋಡಿ ಖುಷಿ ಪಡೋದನ್ನ ಸೇಡಿಸಮ್ ಅಂತ ಕರೀತಾರೆ ಅಥವಾ ಸೇಡಿಸ್ಟಿಕ್ ಬಿಹೇವಿಯರ್ ಅಂತ ಕರೀತಾರೆ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಯಾರ್ಯಾರು ಒಂದು ಬಿಗ್ ಬಾಸ್ ಶೋಗೆ ಅಡಿಕ್ಟ್ ಆಗಿದ್ದೀರಾ, ನೀವೆಲ್ಲನೂ ಕೂಡ ಈ ಒಂದು ಎವ್ರಿಡೇ ಸೇಡಿಸಮಿನ ಪ್ರೆಷರ್ನ ಸಿಕ್ಕಾಪಟ್ಟೆ ಇಷ್ಟಪಡ್ತೀರಾ. ಆ್ಯಂಡ್ ನಿಮಗೆಲ್ಲ ಕಾಡ್ತಿರೋ ಕಡೆಯ ಪ್ರಶ್ನೆ, ಬಿಗ್ ಬಾಸ್ ಶೋ ಸ್ಕ್ರಿಪ್ಟೆಡ್? ಟು ಬಿ ಫ್ರ್ಯಾಂಕ್, ಬಿಗ್ ಬಾಸ್ ಶೋ ಸ್ಕ್ರಿಪ್ಟೆಡ್ ಅಲ್ಲ, ಅದೊಂದು ಸಿಚುಯೇಷನ್ನ ಕ್ರಿಯೇಟ್ ಮಾಡೋ ಶೋ ಅಂತಲೇ ಹೇಳ್ಬೋದು. ಸೊ ನೀವು ಬಿಗ್ ಬಾಸ್ನ ಅಬ್ಸರ್ವ್ ಮಾಡಿ, ರೀಸೆಂಟ್ ಇಯರ್ಸಲ್ಲಿ ಅಂತೂ ಬಿಗ್ ಬಾಸ್ನ ಒಂದು ಕಂಟೆಸ್ಟೆಂಟ್ಸ್ಗಳಿಗೆ ಟೀಮ್ನ ಫಾರ್ಮ್ ಮಾಡೋಕ್ಕೆ ಬಿಡೋದಿಲ್ಲ. ಲೈಕ್ 2 ಟೀಮ್ ಮಾಡ್ತಾರೆ ಟಾಸ್ಕ್ ಟೈಮಲ್ಲಿ, ಅದನ್ನು ಮಾಡೋಕ್ಕೆ ಬಿಡೋದಿಲ್ಲ. ಫಸ್ಟ್ ವಾರ ಸುಮ್ಮನೆ ಬಿಟ್ಬಿಡ್ತಾರೆ. ಫಸ್ಟ್ ವಾರದಲ್ಲಿ ಗೊತ್ತಾಗುತ್ತೆ ಯಾವ ಕಂಟೆಸ್ಟೆಂಟ್ಸ್ಗಳಿಗೆ ಆಗುತ್ತೆ, ಯಾವ ಕಂಟೆಸ್ಟೆಂಟ್ಸ್ಗಳಿಗೆ ಆಗಲ್ಲ ಅಂತ ಅಂದ್ಬಿಟ್ಟು. ಸೊ ಬಿಗ್ ಬಾಸ್ ಅವರು ಸುಮ್ಮನೆ ಒಂದು ಸಿಚುಯೇಷನ್ನ ಕ್ರಿಯೇಟ್ ಮಾಡ್ತಾರೆ. ಏನು ಮಾಡ್ತಾರೆ ಅಂತಂದರೆ, ಅದರ ಕಂಟೆಸ್ಟೆಂಟ್ಸ್ಗಳಿಗೆ ನಿಮ್ಗೆ ಯಾರ್ಯಾರು ಬೇಕೋ ಟೀಮ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಆಗ ಆಬ್ವಿಯಸ್ಲಿ ಯಾರ್ಯಾರು ಕಂಫರ್ಟ್ ಝೋನ್ ಇರ್ತಾರೋ ಅವರೆಲ್ಲ ಒಂದು ಟೀಮ್ ಆಗ್ತಾರೆ. ಆ್ಯಂಡ್ ಆಗ ಅವ್ರಿಗೊಂದು ಕ್ಲಾರಿಟಿ ಬಂದ್ಬಿಡುತ್ತೆ, ಇವ್ರಿಗೆ ಆಗುತ್ತೆ, ಇವ್ರಿಗೆ ಆಗಲ್ಲ ಅಂತ ಅಂದ್ಬಿಟ್ಟು. ಆ್ಯಂಡ್ ಬಿಗ್ ಬಾಸ್ ಅವ್ರಿಗೆ ಚೆನ್ನಾಗಿ ಗೊತ್ತು ಬಿಗ್ ಬಾಸ್ ಟೀಮ್ ಅವ್ರಿಗೆ, ಇಬ್ಬರು ಇಷ್ಟಪಡ್ತಿರೋ ಕಂಟೆಸ್ಟೆಂಟ್ಸ್ಗಳು ಒಂದೇ ಟೀಮಲ್ಲಿ ಅವ್ರು ಗಲಾಟೆ ಮಾಡಲ್ಲ, TRP ಬರೋ ಅಂತ ಅಂದ್ಬಿಟ್ಟು. ಸೊ ಅವರು ಒಂದು ಸುಮ್ಮನೆ ಸಿಚುವೇಷನ್ನ ಕ್ರಿಯೇಟ್ ಮಾಡ್ತಾರೆ, ಹೆಂಗಾದ್ರೂ ಮಾಡಿ ಅವರು ಆಪೋಸಿಟ್ ಟೀಮ್ಗೆ ಆಗಲಿ ಅಂತ ಅಂದ್ಬಿಟ್ಟು, ಯಾರ್ಯಾರಿಗೆ ಆಗೋದಿಲ್ಲ ಅವರೆಲ್ಲ ಒಂದು ಆಪೋಸಿಟ್ ಟೀಮ್ ಆಗಲಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಫಾರ್ಚುನೇಟ್ಲಿನೋ ಅನ್ಫಾರ್ಚುನೇಟ್ಲಿನೋ ಅಲ್ಲಿ ಹೆಂಗೆ ಮ್ಯಾಕ್ಸಿಮಮ್ ನಂಬರ್ ಆಫ್ ದ ಟೈಮಲ್ಲಿ ಅವ್ರ ಟೀಮ್ಸನ್ನು ಕ್ರಿಯೇಟ್ನ ಮಾಡ್ಕೊಳ್ತಾರೆ. ಯಾರ್ಯಾರಿಗೆ ಆಗೋದಿಲ್ಲ ಅವರೆಲ್ಲ ಆಪೋಸಿಟ್ ಟೀಮಲ್ಲಿ ಇರ್ತಾರೆ. ಸೊ ಆ್ಯಂಡ್ ಬಿಗ್ ಬಾಸು ಏನು ಅಂತಂದರೆ ಒಂದು 2-3 ವಾರ ಒಂದು ಹಳೆ ಟೀಮನ್ನು ಉಡಿಸ್ಕೊಂಡು ಹೋಗ್ಬಿಡ್ತಾರೆ. ಯಾಕಂತಂದರೆ ಅಲ್ಲಿ ಗಲಾಟೆ ಆಗ್ತಾ ಇರುತ್ತೆ. ಸೊ ಬಿಗ್ ಬಾಸ್ ಅವ್ರಿಗೆ ಗಲಾಟೆ ಆಗ್ತಿದೆ, TRP ಜಾಸ್ತಿ ಬರ್ತಾ ಇರುತ್ತೆ, ಜನರು ಜಾಸ್ತಿ ನೋಡ್ತಾರಲ್ವಾ. ಸೊ ಹಂಗೆ ಆ ಒಂದು 2-3 ವಾರ ಆ ಒಂದು ಟೀಮ್ ಸೇಮ್ ಟೀಮ್ನ ಹಾಕ್ಬಿಡ್ತಾರೆ. ಆ್ಯಂಡ್ ಬಿಗ್ ಬಾಸ್ ಮನೆಯ ಕಂಟೆಸ್ಟೆಂಟ್ಸ್ಗಳು ಅನ್ಕೊಂತಾರೆ, ನಾವು ಕಂಟ್ರೋಲ್ ಇದೀವಿ ಅಂತ ಅನ್ಕೊಳ್ತಾರೆ. ನಿಜ ಹೇಳಬೇಕು ಅಂತಂದರೆ ಅವ್ರನ್ನೆಲ್ಲ ಕಂಟ್ರೋಲ್ ಮಾಡ್ತಿರೋದು ಆ ಒಂದು ಬಿಗ್ ಬಾಸ್ ಟೀಮ್ ಅವರು. ಅವ್ರು ಏನೇ ಮಾಡ್ಬೋದು, ಬಟ್ ಅಲ್ಲಿ ಒಂದು ಸಿಚುವೇಷನ್ನ ಕ್ರಿಯೇಟ್ ಮಾಡೋದು ಅಥವಾ ಏನೋ ಒಂದು ಟಾಸ್ಕ್ ಕೊಡೋದಿರ್ಬೋದು, ಆ ಒಂದು ಟಾಸ್ಕ್ಗಳಿಂದ ಅಲ್ಲಿ ಮನೆಯಲ್ಲಿ ಒಂದು ದಿಕ್ಕನ್ನೇ ಬದಲಾಯಿಸ್ಬಿಟ್ಟು ಅವನ್ನೆಲ್ಲ ಮೈಂಡ್ ಗೇಮಲ್ಲಿ ಕಂಟ್ರೋಲ್ ಮಾಡ್ತಿರೋದು ಈ ಒಂದು ಬಿಗ್ ಬಾಸ್ ಟೀಮ್ ಅಂತ ಹೇಳ್ಬೋದು. ಕಂಟೆಸ್ಟೆಂಟ್ಸ್ಗಳು ಏನೇ ಇರಲಿ, ನಾನು ಹಂಗೆ ಅಂತ ಎಗರಾಡಲಿ, ಹಂಗೆ ಎಗರಾಡೋದಕ್ಕೆ ಮಾಡೋದೇ ಒಂದು ಬಿಗ್ ಬಾಸ್ ಟೀಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಕೊನೆಗೇನೆ ಅಂತ ಅಂದರೆ ಬಿಗ್ ಬಾಸ್ ಶೋ ಸ್ಕ್ರಿಪ್ಟೆಡ್ ಅಲ್ಲ, ಅದೊಂದು ಸಿಚುವೇಷನ್ನ ಕ್ರಿಯೇಟ್ ಮಾಡೋ ಶೋ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು.